ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇವರ ಸಂಪುಟದಲ್ಲಿ ಕರ್ನಾಟಕದಿಂದ ವಿ ಸೋಮಣ್ಣ ಇರಲಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿಮಗೆ ಈ ಬಾರಿ ಮೊದಲು ಸಂಸದರಾಗಿ ಆಯ್ಕೆಯಾದ್ರಿ, ಈಗ ಸಚಿವ ಸ್ಥಾನ ಕೂಡ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಏನು ಹೇಳ ಬಯಸ್ತೀರಾ? ಥ್ಯಾಂಕ್ ಯು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಅವರ ಅನುಭವ, ದೇಶಕ್ಕೆ ವಿಶ್ವಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿ ನಮಗೇನೇನು ಜವಾಬ್ದಾರಿ ನೀಡ್ತಾರೆ ಅದನ್ನು ತುಂಬ ಸಮರ್ಪಕವಾಗಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋ ಕೆಲಸವನ್ನು ಮಾಡ್ತೀವಿ. ಸರ್, ಬೆಳಿಗ್ಗೆಯಿಂದನೂ ಇಲ್ಲೇ ಕರ್ನಾಟಕ ಭವನದಲ್ಲೇ ಇದ್ರಿ. ಸೊ ಬೆಳಿಗ್ಗೆ ನಿಮ್ಮ ಮುಖ ನೋಡಿದ್ರೆ ಅಂದ್ರೆ ನಿಮ್ಗೆಲ್ಲ ಸಿಕ್ಕಿದೆ, ಫೋನ್ ಬಂದಿದೆ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಅನಿಸ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ನಿಮಗೆ? ನನಗೆ 11 ಗಂಟೆಗೆ ಗೊತ್ತಾಯಿತು. 11:15 ಹೋದೆ. 11:45 ಪ್ರಧಾನಿಗಳು ಬಂದರು. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ. ಏನು ಹೇಳಿದ್ರು ಸರ್ ಪ್ರಧಾನಿಗಳು? ಅಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದನ್ನೆಲ್ಲ ಹಂತ ಹಂತವಾಗಿ ನಿಧಾನಕ್ಕೆ ನಾವು ಮೈಗೂಡಿಸ್ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ನಿಮ್ಮ ಹತ್ರ ಭೇಟಿ ಮಾಡ್ತೀವಿ. ಸರ್, ಒಟ್ಟು 5 ಖಾತೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು. ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು ಮತ್ತೆ ನೀವು. ನಿಮಗೆ ಯಾವ ಖಾತೆ ಸಿಗಬಹುದು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ನನಗೆ ಅದು ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀವಿ. ಯಾವುದೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸೋಕೆ ಸಿದ್ಧನಿದ್ದೀನಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಸಮಯದಲ್ಲಿ ರಾಜ್ಯದ ಜನತೆಗೆ ಏನು ಹೇಳ್ತಾ ಬಯಸ್ತೀರಾ? ಅದರಲ್ಲೂ ಎಸ್ಪೆಷಲಿ ನಿಮ್ಮ ತುಮಕೂರು ಕಾನ್ಸ್ಟಿಟ್ಯೂನ್ಸಿ. ನನ್ನ ಈ ಒಂದು ಅಧಿಕಾರವನ್ನು ನನ್ನ ತುಮಕೂರಿನ ಕ್ಷೇತ್ರದ ಮಹಾಜನತೆಗೆ ಸಮರ್ಪಣೆ ಮಾಡ್ತೀನಿ. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು, ಪರಮ ಪೂಜ್ಯ ಆದಿಚುಂಚನ ಶ್ರೀಗಳವರು ಮತ್ತು ಎಲ್ಲ JDS BJPಯ ನಾಯಕರುಗಳು ಮತ್ತು ಕಾರ್ಯಕರ್ತರು, ಮುಖಂಡರು, ಅವ್ರಿಗೆಲ್ಲ ನಾನು ಇದನ್ನು ಸಮರ್ಪಣೆ ಮಾಡ್ತೀನಿ. ಸರಿ, ಸಂಸದ ಆಗಿದ್ದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ಸಚಿವನಾಗಿದ್ದಕ್ಕೆ, ಅಥವಾ ಸಂಸದ ಮೊದಲಾಗಿದ್ದಕ್ಕೆ ಜಾಸ್ತಿ ಖುಷಿಯಾಗಿದೆ? ಏನಿಲ್ಲ, ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಗಿದೆ, ಅದು ನಿರ್ವಹಣೆ ಮಾಡ್ತೀವಿ. ಸ್ವಲ್ಪ ಟೆನ್ಷನ್ ಜಾಸ್ತಿ. ಟೆನ್ಷನ್ ಏನಿಲ್ಲ. ಎಸ್. ಇದಿಷ್ಟು ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ನವದೆಹಲಿ. ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇವರ ಸಂಪುಟದಲ್ಲಿ ಕರ್ನಾಟಕದಿಂದ ವಿ ಸೋಮಣ್ಣ ಇರಲಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿಮಗೆ ಈ ಬಾರಿ ಮೊದಲು ಸಂಸದರಾಗಿ ಆಯ್ಕೆಯಾದ್ರಿ, ಈಗ ಸಚಿವ ಸ್ಥಾನ ಕೂಡ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಏನು ಹೇಳ ಬಯಸ್ತೀರಾ? ಥ್ಯಾಂಕ್ ಯು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಅವರ ಅನುಭವ, ದೇಶಕ್ಕೆ ವಿಶ್ವಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿ ನಮಗೇನೇನು ಜವಾಬ್ದಾರಿ ನೀಡ್ತಾರೆ ಅದನ್ನು ತುಂಬ ಸಮರ್ಪಕವಾಗಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋ ಕೆಲಸವನ್ನು ಮಾಡ್ತೀವಿ. ಸರ್, ಬೆಳಿಗ್ಗೆಯಿಂದನೂ ಇಲ್ಲೇ ಕರ್ನಾಟಕ ಭವನದಲ್ಲೇ ಇದ್ರಿ. ಸೊ ಬೆಳಿಗ್ಗೆ ನಿಮ್ಮ ಮುಖ ನೋಡಿದ್ರೆ ಅಂದ್ರೆ ನಿಮ್ಗೆಲ್ಲ ಸಿಕ್ಕಿದೆ, ಫೋನ್ ಬಂದಿದೆ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಅನಿಸ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ನಿಮಗೆ? ನನಗೆ 11 ಗಂಟೆಗೆ ಗೊತ್ತಾಯಿತು. 11:15 ಹೋದೆ. 11:45 ಪ್ರಧಾನಿಗಳು ಬಂದರು. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ. ಏನು ಹೇಳಿದ್ರು ಸರ್ ಪ್ರಧಾನಿಗಳು? ಅಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದನ್ನೆಲ್ಲ ಹಂತ ಹಂತವಾಗಿ ನಿಧಾನಕ್ಕೆ ನಾವು ಮೈಗೂಡಿಸ್ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ನಿಮ್ಮ ಹತ್ರ ಭೇಟಿ ಮಾಡ್ತೀವಿ. ಸರ್, ಒಟ್ಟು 5 ಖಾತೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು. ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು ಮತ್ತೆ ನೀವು. ನಿಮಗೆ ಯಾವ ಖಾತೆ ಸಿಗಬಹುದು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ನನಗೆ ಅದು ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀವಿ. ಯಾವುದೇ ಜವಾಬ್ದಾರಿ ಕೊಟ್ಟರು ನಿರ್ವಹಿಸೋಕೆ ಸಿದ್ಧನಿದ್ದೀನಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಸಮಯದಲ್ಲಿ ರಾಜ್ಯದ ಜನತೆಗೆ ಏನು ಹೇಳ್ತಾ ಬಯಸ್ತೀರಾ? ಅದರಲ್ಲೂ ಎಸ್ಪೆಷಲಿ ನಿಮ್ಮ ತುಮಕೂರು ಕಾನ್ಸ್ಟಿಟ್ಯೂನ್ಸಿ. ನನ್ನ ಈ ಒಂದು ಅಧಿಕಾರವನ್ನು ನನ್ನ ತುಮಕೂರಿನ ಕ್ಷೇತ್ರದ ಮಹಾಜನತೆಗೆ ಸಮರ್ಪಣೆ ಮಾಡ್ತೀನಿ. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು, ಪರಮ ಪೂಜ್ಯ ಆದಿಚುಂಚನ ಶ್ರೀಗಳವರು ಮತ್ತು ಎಲ್ಲ JDS BJPಯ ನಾಯಕರುಗಳು ಮತ್ತು ಕಾರ್ಯಕರ್ತರು, ಮುಖಂಡರು, ಅವ್ರಿಗೆಲ್ಲ ನಾನು ಇದನ್ನು ಸಮರ್ಪಣೆ ಮಾಡ್ತೀನಿ. ಸರಿ, ಸಂಸದ ಆಗಿದ್ದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ಸಚಿವನಾಗಿದ್ದಕ್ಕೆ, ಅಥವಾ ಸಂಸದ ಮೊದಲಾಗಿದ್ದಕ್ಕೆ ಜಾಸ್ತಿ ಖುಷಿಯಾಗಿದೆ? ಏನಿಲ್ಲ, ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಗಿದೆ, ಅದು ನಿರ್ವಹಣೆ ಮಾಡ್ತೀವಿ. ಸ್ವಲ್ಪ ಟೆನ್ಷನ್ ಜಾಸ್ತಿ. ಟೆನ್ಷನ್ ಏನಿಲ್ಲ. ಎಸ್. ಇದಿಷ್ಟು ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.